ಆರ್ಎಸ್ಎಸ್ ಮತ್ತು ರಾಜ್ಯ ಬಿಜೆಪಿ ನಾಯಕರ ವಿರುದ್ಧ ಸಚಿವ ಪ್ರಿಯಾಂಕ್ ಖರ್ಗೆ ಮತ್ತೊಮ್ಮೆ ಕೆಂಡ ಕಾರಿದ್ದಾರೆ. ಬಿಜೆಪಿಯವರಿಗೆ ನನ್ನ ಹೆಸರು ಹೇಳದಿದ್ರೆ ಉದ್ಯೋಗವೇ ಸಿಗೋದಿಲ್ಲ, ನನ್ನ ಬಗ್ಗೆ ಮಾತನಾಡಿದ್ರೆ ಮಾತ್ರ ಅವರಿಗೆ ಪಕ್ಷದಲ್ಲಿ ಉನ್ನತ ಸ್ಥಾನ ಸಿಗುತ್ತದೆ ಅಂತ ಖರ್ಗೆ ವ್ಯಂಗ್ಯವಾಡಿದ್ದಾರೆ. ಅಷ್ಟೇ ಅಲ್ಲದೆ ಬಿಜೆಪಿಯವರ ಸಾಮಾಜಿಕ ಜಾಲತಾಣಗಳಲ್ಲಿ ಕೇವಲ ಸಿಎಂ, ಮಾಜಿ ಸಿಎಂ ಮತ್ತು ನನ್ನ ಬಗ್ಗೆನೇ ಇರುತ್ತೆ, ನಾವಿಲ್ಲದಿದ್ರೆ ಅವರೆಲ್ಲ ನಿರುದ್ಯೋಗಿಗಳಾಗ್ತಾ ಇದ್ರು, ಅವರಿಗೆ ಸಂಬಳ ಸಿಗ್ತಾ ಇರುವುದೇ ನಮ್ಮಿಂದ ಅಂತ ಲೇವಡಿ ಮಾಡಿದ್ದಾರೆ. ಅಷ್ಟೇ ಅಲ್ಲದೆ ಬಿಜೆಪಿ ನಾಯಕರ ಮಕ್ಕಳ್ಯಾರು ಸಂಘದ ಶಾಖೆಗೆ ಹೋಗಲ್ಲ, ಗೋ ಪೂಜೆಯನ್ನ ಮಾಡಲ್ಲ, ಗೋಮೂತ್ರವನ್ನು ಕುಡಿಯಲ್ಲ, ಈ ಕಟ್ಟುಪಾಡುಗಳೆಲ್ಲ ಕೇವಲ ಬಡವರ ಮಕ್ಕಳಿಗೆ ಮಾತ್ರ ಸೀಮಿತವೇ ಅಂತ ಖಾರವಾಗಿ ಪ್ರಶ್ನಿಸಿದ್ದಾರೆ. ಒಂದು ವಾರದಲ್ಲಿ ಪ್ರಾಸಿಕ್ಯೂಷನ್ಗೂ ಕೇಳ್ತಾರೆ ನೋಡಿ, ಸ್ಟ್ಯಾಂಡರ್ಡ್ ಆಪರೇಟಿಂಗ್ ಪ್ರೊಸೀಜರ್ ಇದು. ಅದು ಇವಾಗ ಇಷ್ಟು ಬೇಗ ಆಗಲ್ಲ, ಇಷ್ಟು ಬೇಗ ಆಗಲ್ಲ. ಈ ಶಾಲು, ಈ ನಿಮ್ಮ ಗೋಶಾಲೆಗೆ ಹೋಗ್ಬೇಕು, ಗೋಮೂತ್ರ ಕುಡಿಬೇಕು, ಧರ್ಮ ರಕ್ಷಣೆ, ಗೋ ರಕ್ಷಣೆಗೆಲ್ಲ ಯಾರಿಗೆ ಬಿಡೋದು? ಬಡವ್ರ ಮಕ್ಕಳಿಗೆ. ಇವ್ರ ಮಕ್ಕಳು ಏನ್ ಮಾಡ್ತಾ ಇದಾರೆ ತೋರಿಸ್ಬಿಡಿ. ಒಂದು ಬಿಜೆಪಿ ಲೀಡರ್ ಮಗ ಇವತ್ತು RSS ಫುಲ್ ಟೈಮ್ ಪ್ರಚಾರಕ್ಕೆ ಯಾರನ್ನ ಇದಾರ ತೋರಿಸ್ಬಿಡಿ ನನಗೆ. ಒಬ್ಬ ಬಿಜೆಪಿ ಮಗ, ಹೌದಪ್ಪ ದಿನನಿತ್ಯ ಬೆಳಿಗ್ಗೆ ಎದ್ದು ಶಾಖಾಗಿ ಹೋಗ್ತೀರಿ, ಗೌ ಸೇವೆ ಮಾಡ್ತೀವಿ, ಗೌಮೂತ್ರ ಕುಡಿಯೋದು, ಒಬ್ಬ ಬಿಜೆಪಿ ನಾಯಕರ ಮಗ ತೋರಿಸಿ, ಒಬ್ರು ತೋರಿಸ್ಬಿಡಿ ನಂಗೆ ಫುಲ್ ಟೈಮ್ ಪ್ರಚಾರಕ್ಕೆ. ಸುಮ್ನೆ ಯಾವ್ದೋ ಒಂದು RSS ವಿಜಯದಶಮಿ ದಿವಸ ಹೋಗ್ಬಿಟ್ಟು ಚಡ್ಡಿ ಪ್ಯಾಂಟ್ ಹಾಕೊಳೋದಲ್ಲ. ಫುಲ್ ಟೈಮ್ ಪ್ರಚಾರಕ್ಕೆ ಯಾರಿದ್ದಾರೆ? ಕೋಮ ಗಲಭೆಗಳೆಲ್ಲ ಯಾರು ಸಾಯ್ತಾ ಇದ್ದಾರೆ ಸರ್? ಇವ್ರ ಮಕ್ಕಳು ಹೋಗ್ತಾರ ಅಲ್ಲಿ? ಇವತ್ತು ನಾನು ಹೇಳ್ತಾ ಇರೋದೇ ಬಹುಶಃ ಅವ್ರು ಪ್ರತಿಪಾದನೆ ಮಾಡ್ತಾ ಇದ್ದಾರೆ. ದಯವಿಟ್ಟು ಅದನ್ನ ಬಿಡಿ. ಇವರೆಲ್ಲ ಹೇಳ್ತಾ ಇದಾರಲ್ಲ RSS ಅವರು, ಇವರೆಲ್ಲರೂ ಒಂದ್ಸರಿ ರೈತರ ಪರವಾಗಿ ಪ್ರತಿಭಟನೆ ಮಾಡಿದ್ ನೋಡಿದೀರಾ? ಒಂದ್ಸರಿ ನಿರುದ್ಯೋಗ ಬಗ್ಗೆ ಮಾತನಾಡೋದು ನೋಡಿದೀರಾ? ಬೆಲೆ ಏರಿಕೆ ಬಗ್ಗೆ ಮಾತನಾಡೋದು ನೋಡಿದೀರಾ? ಬರೀ ಇಂಥದಕ್ಕೆ ಮಾತ್ರ ಪ್ರಚೋದನೆ ಕೊಡೋದು. ನಾನು ತಮ್ಮ ಮುಖಾಂತರ ಎಲ್ಲ ನಮ್ಮ ಯುವ ಸ್ನೇಹಿತರಿಗೆ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ, ದಯವಿಟ್ಟು ಆ ತಂಟೆಗೆ ಹೋಗ್ಬೇಡಿ. ಯಾರು ಬಿಜೆಪಿ ನಾಯಕರ ಮಕ್ಕಳು ಅದರಲ್ಲಿಲ್ಲ, ಸಂಘ ಪರಿವಾರದ ಮಕ್ಕಳು ಅದರಲ್ಲಿಲ್ಲ. ಬರೇ ನಿಮಗೆ ಮಾತ್ರ ಇದಕ್ಕೆ ತಳ್ತಾರೆ ಈ ನರಕಕ್ಕೆ. ಆಮೇಲೆ ತಳ್ಳಾದ್ಮೇಲೆ ನಿಮ್ಗೆ ಸಹಾಯಕ್ಕೂ ಯಾರು ಬರೋದಿಲ್ಲ.